ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಸೆಕೆಂಡ್ ಪಿ ಸಿ ರಿಸಲ್ಟ್ ಓಕೆ ಡೈಲಿ ಕಂಪ್ಯೂಷನ್ ಹಾಕ್ತಾನೆ ಇದ್ದಾವೆ. ಸೊ ಇಲ್ಲಿ ನೋಡ್ತಿರ್ಬೋದು ಒಂದಾದ್ಮೇಲೆ ಒಂದು ಅಪ್ಡೇಟ್ಸು. ಆ್ಯಕ್ಚುಲಿ ಇದು ನ್ಯೂಸ್ ಪೇಪರ್, ಇವತ್ತಿನ ನ್ಯೂಸ್ ಪೇಪರ್ ಬಂದಿದೆ ನೋಡಿ. ಏನು ಕೊಟ್ಟವ್ರೆ, ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾತ್ರಿ ಫಲಿತಾಂಶ ಪ್ರಕಟ ಅಂದರೆ ಫಲಿತಾಂಶ ತಾನೇ ಪ್ರಕಟಿಸಬೇಕೆಂಬ ಸಚಿವರೇ ಹಠಾಕಾರಣ ಅಂತಂದರೆ ನಾಳೆ ರಾತ್ರಿ ಪಿ ಯು ಸಿ ಫಲಿತಾಂಶ ಓಕೆನಾ, ಈ ಥರ ಹಾಕಿಬಿಟ್ಟು ಹೆಡ್ಲೈನ್ ಹಾಕಿಬಿಟ್ಟು ಕೊಟ್ಟವ್ರೆ. ಏನಂತ ಕೊಟ್ಟರಂತಂದ್ರೆ ನೋಡಿ, ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟವಾಗಿರುವ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಫಲಿತಾಂಶ ಘೋಷಣೆಯಲ್ಲಿ ರಾಜ್ಯ ಶಿಕ್ಷಣ ಇಲಾಖೆ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಬಹುದು ಬಹುತೇಕ ನಿಶ್ಚಿತ ಅನಿಸಿದೆ. ಅಂತಂದರೆ ಹೊಸದಾಗಿ ನೋಡಿ, ಈ ವರ್ಷ ಅಂತೂ ನೋಡ್ತಾ ಇದ್ದೀವಿ ಒಂದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಹೊಸದಾಗಿ ಮಾಡ್ತಾ ಇದ್ದಾರೆ. ಅಂದರೆ ಎಕ್ಸಾಮ್ಗಿಂತ ಮುಂಚೆಕ್ಕೆ ರಿಸಲ್ಟ್ ಅನೌನ್ಸ್ಮೆಂಟ್, ಡೇಟ್ ಅನೌನ್ಸ್ಮೆಂಟ್ ಮಾಡೋದು ಓಕೆ. ಆ್ಯಂಡ್ ನಾಳೆ ಇದ್ರೆ ಇವತ್ತಂತ ಮತ್ತೆ ಪೋಸ್ಟ್ಪೋನ್ ಮಾಡೋದು ಮಾಡ್ತಿದ್ದಾರೆ. ಅಂದರೆ ಮಂಗಳವಾರವೇ ಪ್ರಕಟವಾಗಬೇಕಾಗಿದ್ದ ಫಲಿತಾಂಶವನ್ನು ಗುರುವಾರ ಏಪ್ರಿಲ್ 9ಕ್ಕೆ ರಾತ್ರಿ 9 ಗಂಟೆಗೆ ಘೋಷಿಸುವ ಸಾಧ್ಯತೆ ಎಂದು ತಿಳಿದು ಬಂದಿದೆ. ಅಂದರೆ ನಾಳೆ ಇಷ್ಟೋರ್ಗು ನಾವು ಏನು ಕೊಡ್ತಿದ್ವಿ, ಬೆಳಗ್ಗೆ ಅಥವಾ ಸಾಯಂಕಾಲ ಅಂತಿದ್ವಿ. ಅಂದರೆ ಬೆಳಗ್ಗೆ 11:22 ಇಲ್ಲ ಸಾಯಂಕಾಲ 6:15 ಅಂತ ಹೇಳ್ತಿದ್ವಿ. ಬಟ್ ಇವಾಗ ನೋಡಿ 9 ರಾತ್ರಿ ಅಂದರೆ 9 ಗಂಟೆಗೆ ಘೋಷಿಸುವ ಸಾಧ್ಯತೆ ಎಂದು ತಿಳಿದು ಬಂದೈತೆ. ಅಂದರೆ ಈಗಾಗಲೇ ಪ್ರಶ್ನೆ ಪತ್ರಿಕೆಗಳ ಮೌಲ್ಯಮಾಪನ ಪೂರ್ಣಗೊಂಡು ಫಲಿತಾಂಶ ಪ್ರಕಟಿಸಲು ಸಜ್ಜಾಗಿದ್ದರೂ ಕೂಡ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಏನು ಮಾಡಿದ್ರು, ತಾವೇ ಫಲಿತಾಂಶವನ್ನು ಘೋಷಿಸಬೇಕು ಎನ್ನುವ ಹಠಕ್ಕೆ ಬಂದಿದ್ದಾರೆ. ಅಂದರೆ ಎಲ್ಲನೂ ಕೂಡ ರೆಡಿಯಾಗಿದೆ. ಬಟ್ ಅವರು ಸ್ವಲ್ಪ ಬ್ಯುಸಿ ಇರೋ ಕಾರಣ 7ನೇ ತಾರೀಕು ಅನೌನ್ಸ್ಮೆಂಟ್ ಆಗೋ ಕಾರಣ ನೋಡಿ, ಯಂಗ್ ಸ್ಟೂಡೆಂಟ್ ಜೊತೆ ಎಮೋಷನ್ ಜೊತೆ ಈ ರೀತಿ ಮಾಡ್ತಾರೆ. ಅಂದರೆ 7ನೇ ತಾರೀಕು ಆಗಬೇಕಾದ ಅನೌನ್ಸ್ಮೆಂಟ್ನ ತಡೆ ಹಿಡ್ಕೊಂಡು ಶಿಕ್ಷಣ ಸಚಿವರು ತಾವು ಫ್ರೀ ಆದಮೇಲೆ ಏನು ಮಾಡಬೇಕು, ಅನೌನ್ಸ್ಮೆಂಟ್ ಮಾಡೋಣ ಅಂತ ಕೂತಿದ್ದಾರೆ. ಅಂತಂದರೆ ಉಪಚುನಾವಣೆ ಮತದಾನ ಮುಕ್ತಾಯದ ಬಳಿಕ ಫಲಿತಾಂಶವನ್ನು ಘೋಷಿಸುವ ಕರ್ನಾಟಕ ಪರೀಕ್ಷಾ ಮೌಲ್ಯಮಾಪನ ಮಂಡಳಿ ತೀರ್ಮಾನಿಸಿದೆ. ಅಂದರೆ ಇದುವರೆಗೂ ನಾವು ಎಷ್ಟು ಅಂದ್ಕೊಂಡಿದ್ವಿ, ಎಲೆಕ್ಷನ್ 40 ಪಡಿತಾ ನಡೀತದೆ. ಸೊ 11 ಗಂಟೆಗೆ ಅನೌನ್ಸ್ಮೆಂಟ್ ಮಾಡ್ತಾರೆ, ಅಥವಾ ಸಾಯಂಕಾಲ ಒಂದು 5 ಗಂಟೆ ಎಲೆಕ್ಷನ್ ಮುಗ್ದಿದೆ 6 ಗಂಟೆಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದ್ಕೊಂಡಿದ್ವಿ. ಬಟ್ ಹಂಗಿಲ್ಲ, ಎಲೆಕ್ಷನ್ ಮುಗಿದಾದಮೇಲೆ ಶಿಕ್ಷಣ ಸಚಿವರೇ ಏನು ಮಾಡ್ತಾರೆ, ತಾವೇ ಖುದ್ದು ಪ್ರೆಸ್ ಮೀಟ್ ಕರೆದುಬಿಟ್ಟು ಏನು ಮಾಡ್ತಾರೆ, ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾರು ಕೂಡ ಗೊತ್ತಿಲ್ಲ, ಇದು ಹಂಗಾಗಿ ಹೇಳ್ತಾ ಇದ್ದೀನಿ. ಗೊಂದಲಕ್ಕೆ ಕಾರಣ ಏನಂತಂದರೆ, ರಾಜ್ಯದ 2 ಕ್ಷೇತ್ರದಲ್ಲಿ ಚುನಾವಣೆ ನಡೆಯುತ್ತಿರೋದ್ರಿಂದ ಆ 2 ಕ್ಷೇತ್ರಗಳಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ. ಆದ್ದರಿಂದ ಫಲಿತಾಂಶ ಪ್ರಕಟಿಸಲು ಸಾಧ್ಯವಿಲ್ಲ. ಅಂದರೆ ಇವತ್ತು ನೀತಿ ಸಂಹಿತೆ ಹಂಗಾಗಿ ಆಗೋದಿಲ್ಲ. ಹಂಗಾಗಿ ಚುನಾವಣಾ ಆಯೋಗದ ಅನುಮತಿಯೊಂದಿಗೆ ಅಧಿಕಾರಿಗಳು ಪ್ರಕಟಿಸಬಹುದು. ಆದರೆ ಸಚಿವರು ತಾವೇ ಫಲಿತಾಂಶ ಪ್ರಕಟಿಸಬೇಕು ಎಂದು ಹಠ ಹಿಡಿದಿದ್ದಾರೆ ಎನ್ನಲಾಗಿದೆ. ಅಂದರೆ ಶಿಕ್ಷಣ ಸಚಿವರು ನೋಡ್ರಿ, ನಿಮ್ಮನ್ನು ಅವ್ರು ಏನು ಮಾಡ್ತಿದ್ದಾರೆ, ಬಲಿಪಶುವಾಗಿ ತೊಗೊಂಡು ರಿಸಲ್ಟ್ನ ನಾಳೆ ಓಕೆ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಇಲ್ಲ ರಾತ್ರಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಓಕೆ ಗೊತ್ತಾಯ್ತು, ಯಾರೂ ಕೂಡ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ನ್ಯೂಸ್ ಪೇಪರಲ್ಲಿ ಬಂದೈತೆ. ನ್ಯೂಸ್ ಪೇಪರ್ ಓದ್ಬಿಟ್ಟು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಸಾಧ್ಯದಷ್ಟು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆ. ರಿಸಲ್ಟ್ ಮಾತ್ರ ನಾನು ಹೇಳ್ತಾ ಇದ್ದೇನಲ್ವಾ, ಯಾವಾಗ ನಾಳೆ ರಾತ್ರಿ ಅನೌನ್ಸ್ಮೆಂಟ್ ಆಗ್ತಾಯಿದೆ. ಓಕೆ, ಸೊ ಇದ್ರ ತಕ್ಕಂಗೆ ನ್ಯೂಸ್ ಪೇಪರಲ್ಲೆಲ್ಲ ಕೂಡ ಗೊತ್ತಿದೆ. ಅಂದರೆ ಎಜುಕೇಷನ್ ಮಿನಿಸ್ಟ್ರೇ ನಾವೇ ಅನೌನ್ಸ್ಮೆಂಟ್ ಮಾಡ್ತೀನಿ, ನೀವೇನು ಮಾಡಿಬಿಡ್ರಿ ಅಂದಾಗ ಅಲ್ಲಿ ಏನು ಕೂಡ ಮಾಡ್ಲಿಕ್ಕೆ ಬರೋಲ್ಲ ಅಧಿಕಾರಿಗಳಿಗೆ. ಓಕೆ, ಇವತ್ತು ಸಾಯಂಕಾಲ ನೋಡ್ರಿ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತದೆ. ಇದು ಅಂತ ಸದ್ಯಕ್ಕೆ ಇದೇ 100%. ನಾಳೆ ರಾತ್ರಿ ಅನೌನ್ಸ್ಮೆಂಟ್ ಆಗ್ತದೆ. ಓಕೆ ಸರಿ ಕೊಡ್ರು, ಇದ್ರ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸ್ ಮಾತಾಡೋಣ ಅಂತ. ಅಲ್ಲಿವರೆಗೆ ಚಾನಲ್ ನೋಡ್ತೀವಿ. ಟೇಕ್ ಕೇರ್, ಬಾಯ್.